ಸಿಟಿ ರವಿ ಪ್ರಕರಣ ತಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಜಿಲ್ಲಾ ನ್ಯಾಯಾಲಯ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಮಾಡಿತು. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ಟಂತಹ ಸಿಟಿ ರವಿ ಹೇಗೆಲ್ಲ ನಡೆಸ್ಕೊಂಡ್ರು ಪೊಲೀಸರು ಅಂತ ವಿವರಣೆಯನ್ನ ಕೊಡ್ತಾ ಹೋದ್ರು. ನಮಗೆ ಮಂತ್ರಿಗಳು ಧಮಕಿ ಹಾಕಿದ್ರು ಅಂತ ಕೂಡ ಹೇಳಿದ್ರು. ಕೋರ್ಟ್ನಿಂದ ಹೊರಗೆ ಕರ್ತರುವ ವೇಳೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಕೂಡ ಆಯ್ತಾಯ್ತು. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲನೇ ಯಾವುದೂ ನಿಲ್ಲಲ್ಲ, ನಿಂತ ನೀರಲ್ಲ. ಬಿಜೆಪಿಯವರು ಒಂದು ಅರ್ಥ ಮಾಡ್ಕೋಬೇಕು. ಇಡಿ ಮತ್ತು ಐ ಟಿ ವಿಚಾರದಲ್ಲಿ ಕಾಂಗ್ರೆಸ್ನವ್ರು ಹೇಳೋದು ಅದನ್ನೇ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾನೆ ಅವರು ಹೇಳೋದು. ಆ ವಿಷಯ ಬಂದಾಗ ಅವ್ರು ಹೇಳಲ್ವಾ ಕಾಂಗ್ರೆಸ್ನವರು? ಅವ್ರಿಗೆ ಮಾತ್ರ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಇಲ್ವಾ? ನಿಮ್ಮೊಬ್ಬರಿಗೇನಾ? ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಯಿತು ಅಂತ ಇವ್ರು ಎಕ್ಸ್ಪ್ಲೈನ್ ಮಾಡಿರೋದು ಕೋರ್ಟ್ಗೆ. ನೀನು ಹೆಣಾನು ಚಿಕ್ಕಮಗಳೂರಿಗೆ ಹೋಗಲ್ಲ ಅಂತ ಮಂತ್ರಿ ಧಮಕಿ ಹಾಕಿದ್ರು. ನೀನು ನೋಡ್ಕೊತೀವಿ ಅಂತಂದ್ರು ಹೆಬ್ಬಾಳ್ಕರು, ಡಿ ಕೆ ಶಿ. 0 FIR ಮಾಡಿದ್ದು ಕೇಳಿದ್ರು, ಮಾಡಲಿಲ್ಲ. ಯಾವುದೇ ಕಾರಣಕ್ಕೂ ಅರೆಸ್ಟ್ ಏನಕ್ಕೆ ಮಾಡಿದಿರಿ ಅಂತ ಹೇಳಲಿಲ್ಲ. ದಟ್ಸ್ ಎನ್ ಅನದರ್ ಅಫೆನ್ಸ್. ಅದ ಏನಕ್ಕೆ ಅರೆಸ್ಟ್ ಮಾಡಿದಿರಿ? ಅವ್ರ ಕುಟುಂಬಕ್ಕಾರು ಹೇಳಬೇಕು, ಏನಾದ್ರು ಮಾಡಬೇಕಿತ್ತು ಪೊಲೀಸ್ನವರು. ಒಳ್ಳೆ ಪಿಕ್ನಿಕ್ ಕರ್ಕೊಂಡೋದಂಗೆ ಕರ್ಕೊಂಡೋಗಿದ್ದೀರಲ್ರಪ್ಪ ನೀವು ಪೊಲೀಸ್ನವರು. ಓಲಿ ಪಿಕ್ನಿಕ್ ಕರ್ಕೊಂಡೋದಾಗ ಏನೋ ಒಂದು ಸಾಫ್ಟ್ ಡ್ರಿಂಕು, ಒಂದು ಸ್ನ್ಯಾಕ್ಸಾರು ಕೊಡ್ತಾರಪ್ಪ, ಅದು ಕೊಟ್ಟಿಲ್ಲ ನೀವುಗಳು. ಉಪವಾಸ ಕೆಡವಿದ್ದಾರೆ. ಉಪವಾಸ ಕೆಡವಿದ್ರಿ. ಇದು ಯಾವ ಪಿಕ್ನಿಕ್ ರೀ? ಏನದೇನು ಪಿಲಿಗ್ರಿಮೇಜ? ಅದೇನೋ ವ್ರತ ಮಾಡ್ತಾರಲ್ಲ, ಉಪವಾಸದಲ್ಲಿ ಬೆಟ್ಟ ಹತ್ತಬೇಕು ಅಂತ, ಹಂಗಾಯ್ದು ನಿಮ್ಮದು ಬೆಳಗಾವಿಕೆ ಸ್ಟೈಲಲ್ಲಿ. ನಮ್ಮ ಕುಟುಂಬಕ್ಕೂ ಕೊಟ್ಟಿಲ್ಲ. ಖಾನಾಪುರ ಠಾಣೆಯಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟರು, ಮೊಬೈಲು ಜೊತೆಗೆ ವಾಚೆಲ್ಲ ಕಿತ್ಕೊಂಡ್ರು, ರಾತ್ರಿ ನನ್ನ ಉಪವಾಸ ಕೆಡಬೋದ್ರು, 3 ಜಿಲ್ಲೆನಲ್ಲಿ ರಾತ್ರಿ ಇಡೀ ಸುತ್ತಾಡಿಸಿದ್ರು, 10 ನಿಮಿಷಕ್ಕೆ ಪೊಲೀಸರಿಗೆ ಯಾರ್ಯಾರೋ ಫೋನ್ ಮಾಡ್ತಿದ್ರು, ತಗೋತಿದ್ರು ಫೋನ್ ಅಂತ ಎಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಮೇಡಮ್ಗೆ ಅಲ್ಲಿ ಬೆಳಗಾಮಲ್ಲಿ. ಕೋರ್ಟಲ್ಲಿ ಅವರೆಲ್ಲ ಕೇಳಿಬಿಟ್ಟು ಈ ನನ್ನ ವ್ಯಾಪ್ತಿಗೆ ಬರಲ್ಲ, ನಡೀರಿ ಎತ್ತಲ ಕಡೆಗೆ ಎಲ್ಲರೂ ಬೆಂಗಳೂರಿಗೆ ಅವ್ರು ಕಳಿಸ್ಬಿಟ್ರು. ಸರಿ, ಈ ಮಧ್ಯೆ ಆ್ಯಕ್ಚುಲಿ ಈ ದೂರುದಾರೆ ಆಗಿರುವಂತಹ ಮಂತ್ರಿ ಹೇಳಿಕೆ ಏನು ಎಕ್ಸಾಕ್ಟ್ಲಿ ಮತ್ತು ಆಕೆಯ ಭಾವನೆ ಏನು ಅನ್ನೋದಕ್ಕೆ ಜಾಗನೇ ಕೊಡಲಿಲ್ಲ ಈ ರಾಜಕಾರಣಿಗಳು. ಅಕ್ಕ ಪಕ್ಕ ನಿಂತರು, ಹೊಡೆದ್ರು ಪಂಪನ್ನ, ಹೊಡೆದಿದ್ದೆ ಹ್ಯಾಡ್ ಇದು ಮಾಡೋದು ಅಂತ ಆ ಭಾವನೆಗೆ ಜಾಗ ಕೊಡಲಿಲ್ಲ. ಸೊ ಅವರೇನು ಹೇಳಿದ್ರು ಅಂತ ನೋಡೋಣ. ನನಗೆ ಆ ಮಾತನ್ನು ಒಮ್ಮೆ ಎಲ್ಲ 10 ಬಾರಿ ಹೇಳಿ ನನ್ನನ್ನು ತೇಜೋವಧೆ ಮಾಡಿದ್ರು. ನಾನು ಕೂಡ ಒಬ್ಬ ತಾಯಿ, ಅಕ್ಕ, ಒಬ್ಬ ಅತ್ತೆ. ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ. ಆ ವೇದಿಕೆಯಲ್ಲಿ ಅವ್ರು ಮಾತನಾಡಬೇಕಾದ್ರೆ ಎಲ್ಲರೂ ಧೃತರಾಷ್ಟ್ರ ಆದರು, ಡ್ರಗ್ ಎಡಿಕ್ಟು ಅಂದರು. ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರ, 3 ಜನರನ್ನ ಕೊಲೆ ಮಾಡ್ದಂಗೆ ಆಗಿದೆ, ನೀವೇ ಕೊಲೆಗಾರರು ಅಂದರು ಅಂತ ನಾನು ಅಂದಿದ್ದೀನಿ. ನಾನು ಈ ಬಗ್ಗೆ ಏನೂ ಮಾತಾಡಿದಿಲ್ಲ. ಅವ್ರು ಹೇಳಿದ್ದು ಅವ್ರ ಭಾವನೆ ಈಗದು, ಹೌದಲ್ಲ? ಆ ಪದ ನಾನೇ ಬಳಸಿಲ್ಲ. ನಿನ್ನೆಯಿಂದ ಯಾರಾದರೂ ಗಮನಿಸಿದ್ರೆ ನಾನೇ ಬಳಸಕ್ಕೆ ಹೋಗಿಲ್ಲ. ಅವ್ರು ಹೇಳಿದಾರೋ ಬಿಟ್ಟಿದಾರೋ ಅದು ಆಮೇಲಿನ ಪ್ರಶ್ನೆ, ನಾನು ಬಳಸಕ್ಕೆ ಹೋಗಿಲ್ಲ ಅದನ್ನ. ಆಕ್ಷೇಪಾರ್ಹ ಪದ. ಆಕ್ಷೇಪಾರ್ಹ ಅಲ್ರಿ, ಇಟ್ಸ್ ಶೇಮ್ ಆನ್ ಅಸ್ ವಿ ಯೂಸ್ ಸಚ್ ಥಿಂಗ್ಸ್ನ. ಯಾತಕ್ಕೆ ಬೇಕಿದೆ? ಓಕೆ, ನನಗೆ ಅರ್ಥ ಆಗಲ್ಲ ಆ ವಿಚಾರಕ್ಕೆ ಬಂದ ತಕ್ಷಣ ವೈ ಡಸ್ ಮೆನ್ ಬಿಕಮ್ ಸೋ ಸೆನ್ಸಿಟಿವ್ ಓವರ್ ಇಟ್ ಅಂತ. ಏನು ಆಸ್ ದೋ ದೇ ಆರ್ ಪ್ಯಾರಗಾನ್ ಆಫ್ ವರ್ಚ್ಯೂ. ಇವ್ರುಗಳು ಮಾಡೋದು ಕಚಡ ಕೆಲಸಗಳು. ಮೆನ್ನು ಪದ ಬಳಸೋವಾಗ ಮಾತ್ರ ಆ ಸೈಡ್ಗೆ ಹಾಕ್ಬಿಡೋದು ಅದನ್ನು ತೊಗೊಂಡೋಗ್ಬಿಟ್ಟು. ಏನು ಇವರೇನು? ಅದಕ್ಕೆ ನಾನು ಬಳಸಲಿಲ್ಲ ಆ ಪದನ ನಿನ್ನೆ. ಅವರು ಬಳಸಬೇಕಾದ ಅವಶ್ಯಕತೆ ಇಲ್ಲ. ಹಾಂ, ಮತ್ತೆ ಎಲ್ಲರೂ ಹೇಳಿದ್ರು. ಇನ್ನು ನೆಕ್ಸ್ಟ್ ಹೊರಟಿ ಸದನದಲ್ಲಿ ನಾನೇನು ಮಾತನಾಡಿದ್ದೀನಿ ಅಂತ ಸಭಾಪತಿಗಳು ಹೇಳಬೇಕಿತ್ತು ಅಂತ ಸಿಟಿ ರವಿ ಅವರು ಅತೃಪ್ತಿಯನ್ನು ಹೊರಹಾಕಿದ್ರು. ಆಡಳಿತ ಮತ್ತು ವಿಪಕ್ಷಗಳ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ರು. ಈ ಮಧ್ಯೆ ಸಿಟಿ ರವಿ ಬಂಧನ ವಿಚಾರದಲ್ಲಿ ಲೋಪಗಳಾಗಿವೆ ಎಂಬ ಆರೋಪ ಕೇಳಿಬಂದಿದೆ. ಮೇಲಾಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಒತ್ತಡಕ್ಕೆ ಒಳಗಾದ ಹಿರೇಬಾಗೇವಾಡಿ ಠಾಣೆಯ ಸಿಪಿಐ ಆರ್ ಪಾಟೀಲ್ ಠಾಣೆಯಲ್ಲೇ ಕುಸಿದು ಬಿದ್ದು ಮೂರ್ಛೆ ಹೋಗಿದ್ದಾರೆ. ಹೈಬಿಪಿಯಿಂದ ಪ್ರಜ್ಞೆ ಕಳೆದುಕೊಂಡಂತಹ ಪಾಟೀಲ್ರನ್ನ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇಬ್ರು ಹೇಳಿದ್ದಾರೆ, ಬೈದಿದ್ದಾರೆ ಅವ್ರನ್ನ. ಹೊರಟ್ಟಿ, ಡಿ ಕೆ, ಅಶ್ವಥ್ ನಾರಾಯಣ ಎಲ್ಲ ಆರೋಪ ಸಭಾಪತಿಗಳು ಏನು ಯಾಕಾರೋ ಬೇಕಿದೋ ಅಂತೆಲ್ಲ. ಪಾಯಿಂಟ್ ಅದಲ್ಲ. ವಾಟ್ ಈಸ್ ದಟ್? ನೀವು ಯಾರು ಅಧ್ಯಕ್ಷರಾಗಿದ್ದು, ಸಭಾಪತಿ ಆಗಿದ್ರೆ ಏನು ಮಾಡ್ತಿದ್ರಿ ಹೇಳ್ರಿ? ಯಾರು ಒಬ್ಬರು ನನಗೆ ಏನು ಮಾಡ್ತಿದ್ರಿ? ಏನು ಮಾಡ್ತಿದ್ರಿ ಅವರು? ದಟ್ ಇಸ್ ಆಲ್ ಹಿ ಕುಡ್ ಡೂ ಬೆಸ್ಟ್. ಯು ಪೀಪಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ಇಂಟೆಂಟನ್ನ. ನೀವು ಅರ್ಥ ಮಾಡ್ಕೊಂಡಿಲ್ಲ ಆ ಇಂಟೆಂಟನ್ನ. ಯು ಬೋತ್ ಆಫ್ ಯು ಪ್ರೊಸೀಡೆಡ್ ಆನ್ ಪೊಲಿಟಿಕಲ್ ಲೈನ್ಸಲ್ಲಿ ಹೋದ್ರಿ. BJP ಅವ್ರು ಹೋದ್ರೋ ಇಲ್ವೋ? ಕಾಂಗ್ರೆಸ್ ಹೋಯ್ತದು ಮುಂದಕ್ಕೆ. ಈಗ ಅವ್ರಿಗೆ ಹೇಳಿದ್ರೆ ನೀವಿದ್ರೆ ಏನಪ್ಪ ಮಾಡ್ತಿದ್ರಿ? ದಾಖಲೆ ಸದನದಲ್ಲಿ ರೆಕಾರ್ಡ್ ಆಗಬೇಕಾದ ದಾಖಲೆ ಇಲ್ಲ ಅಂದಾಗ ಸಭಾಪತಿಯಾಗಿ ಅವ್ರು ಏನು ಮಾಡ್ಬೋದು? ಅವರು ಒಂದು ವೇಳೆ ಹೌದೌದು ಈ ಸಿಟಿ ರವಿ ಮಾಡಿರೋದೆಲ್ಲ ತಪ್ಪು, ಕಾಂಗ್ರೆಸ್ BJP ಅವರು ಮುಗಿದು ಬಿದ್ದು ಪರಿಸ್ತಿದ್ರಿ.
ಇಲ್ಲ ಸಿ ಟಿ ರವಿ ಏನೂ ಇಲ್ಲ ಅದರಲ್ಲಿ, ನಾನು ಕ್ಲೀನ್ ಚಿಟ್ ಅಂದಿದ್ರೆ ಕಾಂಗ್ರೆಸ್ನವ್ರು ಬಿಡ್ತಿದ್ರ ನೀವು ಪರ್ಸಾಕ್ತಿದ್ರಿ ಕೂತ್ಕೊಂಡು. ಹೌದು, ಅಲ್ಲಿ ದಾಖಲೆ ಇದ್ದಿದ್ರೆ ಬೇರೆ. ಚಿನ್ನದ ಪಂಜರ ಚೆನ್ನಾಗಿರುತ್ತೆ ನೋಡೋಕ್ಕೆ, ಒಳಗಡೆ ಕೂತಿರೋ ಗಿಣಿಗೆ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಂತ. ಸಂಸತ್ತಾವರಣದಲ್ಲಿ ನಡೆದ ಗದ್ದಲದ ವಿಚಾರವಾಗಿ BJP ಕಾಂಗ್ರೆಸ್ ಮಧ್ಯೆ ಆರೋಪ ಪ್ರತ್ಯಾರೋಪ. ಅದೇನೋ ರಾಹುಲ್ ಗಾಂಧಿ ಮಕರ ದ್ವಾರದ ಇದನ್ನು ಗೋಡೆ ಹತ್ತುಬಿಟ್ಟು ತಳ್ಳಿದ್ರು ಇವ್ರನ್ನ ಅಂತ ಇವ್ರದ್ದು ಆರೋಪ. ಈಗ ಅವ್ರ ಮೇಲೇನೋ ಕೇಸ್ ಆಗಿದೆ ಅವ್ರ ವಿಚಾರ. ಅದಕ್ಕೆ ಪ್ರಿಯಾಂಕಾ ವಾದ್ರಾ, ನಾನು ತಂಗಿಯಾಗಿ ಹೇಳ್ತೀನಿ, ಅವ್ರು ಯಾವತ್ತೂ ಯಾರನ್ನೂ ಹಂಗೆಲ್ಲ ಮಾಡೋಕ್ಕಾಗಲ್ಲ. ದಿಸ್ ಇಸ್ ದಿ ಪ್ರಾಬ್ಲಮ್. ಈಗ ವಾಟ್ ಡಸ್ ಕಾಂಗ್ರೆಸ್ ವಾಂಟ್? ವಿ ಶುಡ್ ಬಿಲೀವ್ ಪ್ರಿಯಾಂಕಾ ವಾದ್ರಾನ. ವಿ ವಿಲ್ ಬಿಲೀವ್ ಇಟ್. ಸೇಮ್ BJP ಕೇಳುತ್ತೆ, ಇಲ್ಲ ನಾನು ಹೇಳಿಲ್ಲ, ನಾವು ಬಿಲೀವ್ ಅಂತ. ಯಾರೋ ಪಕ್ಕದಲ್ಲಿ ನಿಂತ್ಕೊಂಡು ನಿನ್ನೆ ಯಾರೋ MLC ಹೇಳ್ತಿದ್ರು, ಲೇಡಿ ಒಬ್ಬರು BJP ಅವರು, ನಾನು ಅವ್ರನ್ನ ಅಷ್ಟು ದಿನದಿಂದ ಬಲ್ಲೆ, ನಾನು ಅವ್ರ ಹಿಂದೆನೇ ಇದ್ದೆ, ನನಗೇನು ಕೇಳಿಸಿಲ್ಲ ಅಂತಿದ್ರು. ಯಾರೋ ಭಾರತಿ ಶೆಟ್ಟಿನೋ ಯಾರೋ ಒಬ್ರು ಹೇಳ್ತಿದ್ರು ಅದನ್ನು. ಹಾಗಾಗಿ ವಿ ಶುಡ್ ನಾಟ್ ಬಿಲೀವ್ ಭಾರತಿ ಶೆಟ್ಟಿ ಈಗ ಹಂಗಾರೆ ಅಂತ. ದಿಸ್ ಇಸ್ ದಿ ಪ್ರಾಬ್ಲಮ್. ಅವ್ರವ್ರಿಗೆ ಬೇಕಾದಾಗ ಹೇಳ್ಕೊತಾರೆ. ಸೊ ದೇಶದ ರಾಜಕಾರಣ ಎಲ್ಲಿಗೆ ಬಂದಿದೆ ಅಂದರೆ ಇಲ್ಲಿಗೆ ಬಂದು ನಿಂತಿದೆ ಅಷ್ಟೇ. ಎಸ್, ಇತ್ತೀಚೆಗೆ ಮಂದಿರ ಮಸೀದಿ ವಿವಾದಗಳು ಗಣನೀಯವಾಗಿ ಹೆಚ್ಚುತ್ತಾ ಇರೋ ಬಗ್ಗೆ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ವಿವಾದಗಳನ್ನು ಸೃಷ್ಟಿಸಿ ತಾವು ಕೂಡ ಹಿಂದೂ ಮುಖಂಡರಾಗೋದಕ್ಕೆ ಬಯಸ್ತಾ ಇದ್ದಾರೆ, ಇದು ಸರಿಯಾದಂತಹ ನಡೆಯಲ್ಲ ಅಂತ ಹೇಳಿದ್ದಾರೆ. ನಮ್ಮ ದೇಶ ಸಾಮರಸ್ಯದಿಂದ ಕೂಡಿದೆ ಎಂಬುದನ್ನು ವಿಶ್ವಕ್ಕೆ ಸಾರಿ ಹೇಳಬೇಕು ಅಂತ ಭಾಗವತ್ ಪ್ರತಿಪಾದಿಸಿದ್ದಾರೆ. ತಾವು ಹಿಂದೂಗಳಾಗಿರುವ ಕಾರಣ ರಾಮಕೃಷ್ಣ ಆಶ್ರಮದಲ್ಲಿ ಕ್ರಿಸ್ಮಸ್ ಆಚರಣೆ ರೈಟ್. RSS ಮುಖ್ಯಸ್ಥರು ಹೇಳಿಕೆ ಅದು. ನೋಡೋಣ ಯಾರ್ಯಾರು ಎಷ್ಟು ಪಾಲನೆ ಮಾಡ್ತಾರೆ, ಯಾರು ಮಾಡಲ್ಲ. RSS ಒಳಗಡೆನೇ ಯಾರ್ದೇನು ಚಿಂತನೆ ಇದೆ ನೋಡೋಣ ಅದನ್ನು ಆಮೇಲೆ ಅಲ್ವಾ. ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭ ಆಗಿದೆ, 87ನೇದು. ಸಿದ್ದರಾಮಯ್ಯನವರು ಮತ್ತು ಸಮ್ಮೇಳನದ ಅಧ್ಯಕ್ಷ ಗೌರಿಚಂದ್ರ ಬಸಪ್ಪ ಚಾಲನೆ ಕೊಟ್ಟಿದ್ದಾರೆ. 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮನ ಕಡ್ಡಾಯ ಮಾಡಬೇಕು, ಇಂಗ್ಲೀಷ್ ಮಾಧ್ಯಮದ ಶಾಲೆ ತೆಗೆಯೋದನ್ನೆಲ್ಲ ನಿಲ್ಲಿಸಬೇಕು ಈ ಸರ್ಕಾರ, ಖಾಸಗಿ ಶಾಲೆಗಳಿಗೆ ಅನುಮತಿ ನೀಡೋದನ್ನು ಸರ್ಕಾರ ನಿಲ್ಲಿಸಬೇಕು ಅಂತೆಲ್ಲ ಹೇಳಿದ್ರು. ಎಷ್ಟರ ಮಟ್ಟಿಗೆ ಅದು ಜಾರಿಗೆ ಬರೋಕ್ಕೆ ಸಾಧ್ಯ ಇದೆ ನಂಗೆ ಗೊತ್ತಿಲ್ಲ, ಯಾಕಂದರೆ ಅವರ ಅನಿಸಿಕೆ ಭಾವನೆ ಬೇರೆ. ತಂತ್ರಜ್ಞಾನದ ನೆರವು ಪಡೆದು ಕನ್ನಡದ ಪೀಳಿಗೆಗೆ ಅಕ್ಷರ ಬೆಳೆಸಬೇಕು ನಾವು ಕನ್ನಡದ್ದು ಅಂತೆಲ್ಲ ಹೇಳಿದ್ರು, ಸರಿ ಅದು. ಇನ್ನು CM ಕೂಡ, ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಮಾತಾಡಿದ್ರು. ಮಂಡ್ಯದಲ್ಲಿ ಕೆಲವು ವಿಷ ಬೀಜ ಹಾಕೋಕ್ಕೆ ಟ್ರೈ ಮಾಡಿದ್ರು, ನಾವು ಜಾಗ ಕೊಟ್ಟಿಲ್ಲ, ಇದು ಸಿಹಿ ಬೆಳೆಯೋ ಊರಿದು, ಇತಿಹಾಸದಲ್ಲಿ ಇಂಥವ್ರನ್ನೆಲ್ಲ ಸಿಹಿ ನೀಡೋರು ವಿಷ ನೀಡುವವರು ಅಲ್ಲ ಅಂತೆಲ್ಲ ನೀವು ಸಾಬೀತು ಮಾಡಿದ್ದೀರಿ ಅಂತೆಲ್ಲ ಒಂದಷ್ಟು ಹೇಳಿದ್ರು ಅವರು. ಸರಿ, ಒಟ್ಟಲ್ಲಿ ಕನ್ನಡದ ಒಂದು ಹಬ್ಬ ಅಲ್ಲಿ ಒಂದು ಪ್ರಾರಂಭ ಆಗಿದೆ. ಪ್ರಾಥಮಿಕ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಬೋಧನೆ ಇಲ್ಲಿ ಕನ್ನಡ ಮಾಧ್ಯಮವೇ ಕಡ್ಡಾಯವಾಗಬೇಕು. ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ತೆರೆಯೋದಾಗಲಿ, ಖಾಸಗಿ ಶಾಲೆಗಳಿಗೆ ಅನುಮತಿ ಕೊಡೋದಾಗಲಿ ಸರ್ಕಾರ ಕೂಡಲೇ ನಿಲ್ಲಿಸಬೇಕು. ಮಂಡ್ಯದಲ್ಲಿ ಕೆಲವು ದ್ವೇಷವಾದಿ ಹಿಂಸಾವಾದಿ ಶಕ್ತಿಗಳು ಸೇರಿಕೊಂಡು ಜನರ ಮನಸ್ಸಿನಲ್ಲಿ ವಿಷ ಬಿತ್ತಲು ನಿರಂತರವಾಗಿ ಪ್ರಯತ್ನಿಸಿದವು. ಆದರೆ ಸಕ್ಕರೆ ಮತ್ತು ಸಿಹಿ ಬೆಳೆಯುವ ಮಂಡ್ಯದ ಜನರು ವಿಷ ಹಾಕಲು ಬಂದವರನ್ನು ಒಳಗೆ ಬಿಟ್ಟುಕೊಳ್ಳಲಿಲ್ಲ. ಇತಿಹಾಸದಲ್ಲಿ ಮತ್ತೊಮ್ಮೆ ತಾವು ಸಿಹಿ ನೀಡುವವರೇ ಹೊರತು ವಿಷ ನೀಡುವವರಲ್ಲ ಎಂದು. UI ಸಿನಿಮಾ ಇಂದು ವಿಶ್ವದಾದ್ಯಂತ 2,000 ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದೆ. ಮೊದಲ ದಿನವೇ ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಈವರೆಗೂ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ 10 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಲಾಗಿದೆ. UI ಸಿನಿಮಾ ಕಣ್ತುಂಬಿಕೊಂಡಂತಹ ಸಿನಿ ರಸಿಕರು ಜೈಕಾರ ಹಾಕಿದ್ದಾರೆ. ನೀವು ಬುದ್ಧಿವಂತರಾಗಿದ್ರೆ ಚಿತ್ರಮಂದಿರದಿಂದ ಎದ್ದು ಹೋಗಿ ಅನ್ನೋ ಲೈನ್ಗೆ ಫ್ಯಾನ್ಸ್ ಅಂತೂ ಹುಚ್ಚೆದ್ದು ಕುಣಿದಿದ್ದಾರೆ. ಮೊದಲ ಶೋಗೆ ಬಂದವರಿಗೆ ಉಪ್ಪಿ ಅಭಿಮಾನಿಗಳು ಸಿಹಿ ವಿತರಣೆ ಮಾಡಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ವೋಟ್ ಅಂತ ಟೈಮಲ್ಲಿ ಯಾವ ಮಾಡ್ತೀವಲ್ಲ ಅದು ಕೂಡ ಪಿನ್ ಟು ಪಿನ್ ಬಿಚ್ಚಿಟ್ಟಿದ್ದಾರೆ. ನಿಮ್ಮಲ್ಲಿರೋ ಅರ್ಥನೇ ಅವ್ರು ಅರ್ಥ ಆಗತ್ತರ ತೋರಿಸಿ ಹೇಳಿದ್ದಾರೆ. ಅದು ಪ್ರೆಸೆಂಟ್ ರಾಜಕೀಯದವರು ಹೆಂಗೆ ನಮಗೆ ಜಾತಿ ಧರ್ಮ ಅಂತ ಹೆಂಗೆ ಹೊಡೆದು ಆಳ್ತಿದ್ದಾರೆ ಅದನ್ನ ಅದು ತೆರೆ ಮೇಲೆ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಒಳ್ಳೆಯರಾಗಿದ್ರೆ ಎದ್ದೋಗ್ಬಿಡಿ, ಬುದ್ಧಿವಂತರ ದಡ್ರಾದ್ರೆ. ಕೋರ್ಟು ಜಾಮೀನು ಕೊಟ್ಟ ಹಿನ್ನೆಲೆಯಲ್ಲಿ ಮತ್ತು ಸಡಲಿಸಿದ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವ್ರ ಕುಟುಂಬದ ಜೊತೆ ಮೈಸೂರಿನವರು ಫಾರ್ಮ್ ಹೌಸ್ಗೆ ಹೋಗಿದ್ದಾರಂತೆ. ಒಳ್ಳೆಯದು, ಅದು ಅವ್ರಿಗೆ ಸಿಕ್ಕಿರೋ ಸ್ವಾತಂತ್ರ್ಯ ಮತ್ತು ಹಕ್ಕು. ಈ ಮಧ್ಯೆ ಪ್ರಾಸಿಕ್ಯೂಷನ್ ವೈಫಲ್ಯ ಕಾರಣ ಅವ್ರಿಗೆ ಜಾಮೀನು ಸಿಕ್ಕಿದ್ದಕ್ಕೆ ಅಂತ ಬಂದ ಆರೋಪಕ್ಕೆ ಕಮಿಷನರ್ ದಯಾನಂದ್, ಇಲ್ಲ ಪೊಲೀಸ್ ಕಮಿಷನರ್ ಅವರು ಒಂದು ತಳ್ಳು ಹಾಕಿದ್ದಾರೆ. ಅದೆಲ್ಲ ವಿಚಾರಣೆ ಪೂರ್ಣ ಆದಮೇಲೆ ಮಾತಾಡೋಣ, ಈಗ ಯಾಕೆ ಮಾತಾಡಬೇಕು, ಮತ್ತು ನಾವು ಸುಪ್ರೀಂ ಕೋರ್ಟ್ಗಂತೂ ಹೋಗ್ತೀವಿ ವಿಚಾರದಲ್ಲಿ ಅಂತ ಅಂದಿದ್ದಾರೆ. ಇಟ್ಸ್ ಆಲ್ ರೈಟ್, ಅವ್ರವ್ರ ತೀರ್ಮಾನ ಅವ್ರವ್ರಿಗೆ.